guys, good afternoon. Welcome back to ನಮ್ಮ ಚಾನೆಲ್. ಗೈಸ್ ಇವತ್ತು 11 ಗಂಟೆಗೆ ಎದ್ದಿದ್ದೀನಿ. ಇವಾಗ ಟೈಮ್ ಎಷ್ಟು ಗೊತ್ತಾ? 1 ಗಂಟೆಗೆ ಐ ಆಮ್ ಸ್ಟಾರ್ಟಿಂಗ್ ಮೈ ಬ್ಲಾಗ್. ಎಲ್ರದ್ದು ತಿಂಡಿ ಆಯ್ತಾ ಗೈಸ್? ಹ್ಯಾಪಿ ಸಂಡೇ, ಹ್ಯಾಪಿ ವೀಕೆಂಡ್. ಗೈಸ್ ಏನ್ ಗೊತ್ತಾ, ಇವತ್ತು ನಾನು ಅದು ಸ್ನಾನ ಮಾಡ್ಕೊಂಡು ಬಂದೆ ಅಲ್ವಾ, ಅದಕ್ಕೆ ಮೇಕಪ್ದು ನಾನು ಹೇಗೆ ಮಾಡ್ತೀನಿ ಅಂತ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದೆ. ಆಕ್ಚುಲಿ ಏನ್ ಗೊತ್ತಾ, ಪಿಂಪಲ್ಸ್ ಮತ್ತೆ ಆಕ್ನೆ ಸ್ಕಾರ್ಸ್ ಅಂತಾರಲ್ಲ, ಅದಿರ್ಬೇಕಾದ್ರೆ ಮೇಕಪ್ ಮಾಡೋದೇ ಡಿಫ್ರೆಂಟ್ ಇರುತ್ತೆ. ಕ್ಲಿಯರ್ ಸ್ಕಿನ್ ಇರ್ಬೇಕಾದ್ರೆ ಮೇಕಪ್ ಮಾಡೋದು ಡಿಫ್ರೆಂಟ್ ಇರುತ್ತೆ. ಸೊ ಅದಕ್ಕೆ ಇಲ್ಲೆಲ್ಲ ಸ್ವಲ್ಪ ನನಗೆ ಮಾರ್ಕ್ಸ್ ಇದೆ ಅಲ್ವಾ, ಸೊ ನಿಮಗೆ ಮೇ ಬಿ ಡಿಫ್ರೆನ್ಸ್ ಗೊತ್ತಾಗ್ಬೋದು. ಅದಕ್ಕೆ ನಾನು ಹೇಗೆ ಮೇಕಪ್ ಮಾಡ್ತೀನಿ ಅನ್ನೋದನ್ನ ಇವತ್ತು ಶೂಟ್ ಮಾಡ್ತೀನಿ. ಓಕೆ, ಪ್ಲೀಸ್ ಫುಲ್ ವಿಡಿಯೋ ನೋಡಿ ವಿತೌಟ್ ಸ್ಕಿಪ್ಪಿಂಗ್. ಗೈಸ್ ಇನ್ನೊಂದು ಏನು ಗೊತ್ತಾ, ನಾನು ಸ್ಕಿನ್ ಕೇರ್ ಮಾಡ್ತೀನಲ್ವಾ, ಅದು ನೀವು ಸ್ಕಿಪ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಯಾವ ಮಾಯಶ್ಚರೈಸರ್ ಯೂಸ್ ಮಾಡ್ತೀರಾ, ಯಾವ ಸನ್ಸ್ಕ್ರೀನ್, ಐ ಆಮ್ ಸೋ ಸಾರಿ ಗೈಸ್. ಏನು ಗೊತ್ತಾ, ಹೈಪರ್ ಆಕ್ಟಿವ್ ಇದೀನಿ ಇವತ್ತು. ಮೂಡ್ ಸ್ವಿಂಗ್ಸ್ ಇದೆ ಗೊತ್ತು, ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ ಅದು. ಹೈಪರ್ ಆಕ್ಟಿವ್ ಇದ್ದಾಗ ಹಿಂಗೆ ಇರ್ತೀನಿ ನಾನು. ಸೊ ಈಗ ಕೂಲ್ ಆರ್ಸಿಲ್ಲ ನಾನು. ಆರ್ಸಿಲ್ಲ ಅಂದ್ರೆ ಹಿಂಗೆ ಆರ್ಸಿಲ್ಲ ಅಂತಲ್ಲ, ಕೂಲ್ ಆರ್ಸಿಲ್ಲ. ಓಕೆ, ಲೆಟ್ಸ್ ಸ್ಟಾರ್ಟ್ ಮೇಕಪ್. ಗೈಸ್ ದಿಸ್ ಈಸ್ ಮೈ ಸ್ಕಿನ್. ನಾನು ಏನೂ ಹಾಕಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡಿ ಹೆಂಗ್ ಬಂದಿನೋ ಹಂಗೆ ಇದೀನಿ. ಏನಂದ್ರೆ ಏನೂ ಹಾಕಿಲ್ಲ. ಓಕೆನಾ? ಸೊ ಇವಾಗ ನಾನು ಫಸ್ಟ್ ಯೂಸ್ ಮಾಡುವಂಥದ್ದು ಬಂದು ಫಾಕ್ಸ್ಟೈಲ್. ಇದೆಲ್ಲ ನೋಡಿದ್ದೀರಲ್ವಾ ನನ್ನ ಸ್ಕಿನ್. ಗೈಸ್ ನಾನು ಮಿರರ್ ಎತ್ಕೊಂಡಿದ್ದೀನಿ. ಇಲ್ಲಿಟ್ನಲ್ಲಪ್ಪ, ಎಲ್ಲೋದೆ ಗುರು ಮಿರರು? ಗೈಸ್ ಮಿರರ್ ಇಟ್ಟಿದ್ದೆ, ಏನೇ ಎತ್ಕೊಂಡ್ಬರ್ತೀನಿ. ದಿಸ್ ಇಸ್ ಮೈ ಮಿರರ್. ಗೈಸ್ ಇದು ನೋಡ್ಸಿದ್ದೇನಲ್ವ, ನನ್ನ ಫೇವ್ರೆಟ್ ಮಿರರ್ ಇದು. ನನಗೆ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಯಾ ಗೈಸ್, ನಾನು ಫಸ್ಟ್ ಫಾಕ್ಸ್ಟೈಲ್ ಏನಂತಿರೋದು ನಯಾಸಿರಮೈಡ್ 12% ಇದೆ. ಸೊ ಇನ್ ಕೇಸ್ ಯಾರಿಗಾದ್ರೂ ಅಂದರೆ ಏನು ಹೇಳ್ತಾರೆ, ಕ್ಲಿಯರ್ ಸ್ಕಿನ್ ಇರುತ್ತಲ್ವಾ, ಸೊ ಅವರು ಡೈರೆಕ್ಟಾಗಿ ಅಂದರೆ ಸ್ಕಿನ್ ಕೇರ್ ಮಾಡಲ್ವಲ್ಲ, ಸೊ ಅವರು ಡೈರೆಕ್ಟಾಗಿ ನೀವು ಯು ಕ್ಯಾನ್ ಸ್ಟಾರ್ಟ್ ವಿತ್ ಮಾಯಿಶ್ಚರೈಸರ್ ಅಂತ ಹೇಳಿದ್ರೆ ಗೊತ್ತಲ್ವಾ ಗೈಸ್, ಏನಂತ ಹೇಳಿ, ಕ್ರೀಮ್ ಗೈಸ್. ಇದು ಸ್ವಲ್ಪನೇ ಹಚ್ಕೊತೀನಿ ನಾನು. ಗೈಸ್ ಎಲ್ರದ್ದು ತಿಂಡಿ ಆಯ್ತಾ? ಏನು ತಿಂದ್ರಿ? ಸಂಡೇ ಸ್ಪೆಷಲ್ ಚಿಕನ್, ಮಟನ್ ಚಿಕನ್ ಇವತ್ತು. ನಾನು ಬೆಳಗ್ಗೆ ಏನು ತಿಂದೆ ಗೊತ್ತಾ? ಬಿರಿಯಾನಿ ತಿಂದೆ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎರಡು ತಿಂದೆ. ಮನೆದಲ್ಲ, ಹೋಟೆಲಲ್ಲಿ ಮಾಡಿದ್ದು. ಸಾರಿ, ಹೋಟೆಲಿಂದ ತಗೊಂಡು ಬಂದಿದ್ದು. ಗೈಸ್ ಇದು ದಿಸ್ ಈಸ್ ಮೈ ಫಸ್ಟ್ ಸ್ಟೆಪ್. ನೀವು ಇದನ್ನ ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು, ಈ ನಯಾಸಿರಮೈಡ್ ನೀವು ಯಾರು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ. ಸೊ ಇದು ಆದಮೇಲೆ ಮತ್ತೆ ನಾನು 2% ಇರೋದು ಇದನ್ನು ಯೂಸ್ ಮಾಡ್ತೀನಿ. ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಾನು ಮಾರ್ನಿಂಗ್ ರೋಟೀನ್ ಅಂತ ಒಂದು ವಿಡಿಯೋ ಹಾಕಿದ್ದೀನಿ. ಔಚ್, ಎಷ್ಟು 100 ರೂಪಾಯಿ 100 ರೂಪಾಯಿ ಇದು ಗೊತ್ತಾ? ಅಂದರೆ 1 ಡ್ರಾಪು. ಗೆಸ್ ಇದು ಎಷ್ಟು ಕೊಟ್ಟು? 3000 ಇದು. ಹೊಟ್ಟೆಲ್ಲ ಉರಿತು, ಅದಕ್ಕೆ ಒಂಚೂರು ಚೆಲ್ಲೋನು. ಅದು ಫುಲ್ ಗಡಬಡ್ ಮಾಡ್ತಾ ಇದ್ದೀನಿ ನಾನು. ಎಲ್ಲ ಚೆಲ್ಲೋದು, ಅಲ್ಲಿಡೋದು, ಇಲ್ಲಿಡೋದು. ಗೆಸ್ ಏನು ಗೊತ್ತಾ, ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದೆ ಇವತ್ತು. ನಾನು ಮಾಡಿಲ್ಲ, ನಮ್ಮ ಮಮ್ಮಿ ಮಾಡಿದ್ರು. ಬಟ್ ಆದರೂ ನಾನು ಹೆಲ್ಪ್ ಮಾಡಿದೆ, ಹಿಡ್ಕೊಂಡು ನಿಂತಿದ್ದೆ ಸಡನ್ಲಿ. ಇದೆ ಹಾಕಿರೋದು ಇವತ್ತು. ಕಾಣಿಸ್ತಾ ಇದೆ ನೋಡಿ, ಪಿಲ್ಲೋ ಹಾಕಿದ್ರು. ಬೆಸ್ಟ್ 21 ಡೇಸ್ ಆಗಿತ್ತು ಚೇಂಜ್ ಮಾಡಿರಲಿಲ್ಲ. ಅದಕ್ಕೆ ಇವತ್ತೆಲ್ಲ ಸ್ವಲ್ಪ ರೂಮ್ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ, ಅದಕ್ಕೆ 1 o'clock ಆಗೋಯ್ತು. ಅದಕ್ಕೆ ನಾನು ಮೇಕಪ್ ಶೂಟ್ ಮಾಡಿರಲಿಲ್ಲ ಅಲ್ವಾ, ನಾನು ಹೇಗೆ ಮೇಕಪ್ ಮಾಡ್ತೀನಿ ಅಂತ. ಅದಕ್ಕೆ ಮತ್ತೆ ಎನಿ ಹೌ ಫ್ರಮ್ ಮಂಡೇ ಟು ಫ್ರೈಡೆ, ಸ್ಯಾಟರ್ಡೇ ಐ ಆಮ್ ಸೋ ಸಾರಿ, ಐ ವಿಲ್ ಬಿ ಬ್ಯುಸಿ. ಓನ್ಲಿ ಸಂಡೇಸ್ ಮಾತ್ರ ಸಿಗುತ್ತೆ. ಸೊ ನಾನು ಮೇನ್ ಏನಿರುತ್ತೆ ಅದನ್ನು ಸಂಡೇ ಶೂಟ್ ಮಾಡ್ಕೊತೀನಿ. ಮೇನ್ ಇನ್ ದ ಸೆನ್ಸ್ ಲೈಕ್ ಏನಾದ್ರು ಪರ್ಟಿಕ್ಯುಲರ್ ಆಗಿ ಒಂದು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿರ್ತೀನಲ್ವಾ, ಸೊ ಅದನ್ನೆಲ್ಲ ನಾನು ಸಂಡೇನೇ ಶೂಟ್ ಮಾಡ್ಕೊತೀನಿ. ಗೈಸ್ ಇದು ಆದಮೇಲೆ ಇದು ಆಸ್ ಎ ಕ್ಲಿಯರ್. ನೀವು ಇದನ್ನು ಸ್ಕಿಪ್ ಮಾಡಿ, ನಾನು ಇವಾಗ ಏನೇನು ಹಾಕ್ತಾ ಇದ್ದೀನಿ ಅದನ್ನೆಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ಎಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಬೇಕಂತ. ಇದೆಲ್ಲ ಬೇಸ್ ನಾನು ಹಾಕುವಂಥದ್ದು, ಸ್ಕಿನ್ ಹಾಳಾಗಬಾರ್ದು ಅಂತ. ಮತ್ತು ನಾನು ಡೈಲಿನೂ ಮೇಕಪ್ ಮಾಡಲ್ಲ ಗೈಸ್, ನಿಮಗೆ ಗೊತ್ತು. ಎಲ್ಲರೂ ಹೊರಗೆ ಹೋಗ್ಬೇಕಾದ್ರೆ ಮಾತ್ರ ಐ ಡೂ ಮೇಕಪ್ ಅಂತ ಹೇಳಿ. ಜಸ್ಟ್ ಲಿಪ್ಸ್ಟಿಕ್ ನಾನೇನೋ ಬೇರೆ ಹೇಳಿದೆ ಗೈಸ್. ಲಿಪ್ಸ್ಟಿಕ್ ಮಾತ್ರ ನಾನು ಸ್ವಲ್ಪ ಹೈಲೈಟ್ ಮಾಡ್ಕೊತೀನಿ. ಐ ಲವ್ ಲಿಪ್ಸ್ಟಿಕ್ ಹಚ್ಕೊಳೋದಂದ್ರೆ ನಂಗೆ ತುಂಬ ಇಷ್ಟ. ಲಿಪ್ಸ್ಟಿಕ್ ಮಾತ್ರ ಸ್ವಲ್ಪ ಡಾರ್ಕ್ ಶೇಡ್ಸ್, ಲೈಟ್ ಶೇಡ್ಸ್, ಆ ಥರ ಡಿಪೆಂಡ್ಸ್ ಆನ್ ಬಟ್ಟೆ, ಡಿಪೆಂಡ್ಸ್ ಆನ್ ಔಟ್ಫಿಟ್. ಇನ್ನೇನು ಹೇಳ್ತಾರೆ, ಡಿಪೆಂಡ್ಸ್ ಆನ್ ಕಪಡ, ಅದ್ರ ಮೇಲೆ ಲಿಪ್ಸ್ಟಿಕ್ ಡಿಪೆಂಡ್ ಆಗುತ್ತೆ. ಸರ್ ಅದನ್ನು ಹೇಳ್ತೀನಿ ಯಾವ ಕಲರ್ಸಿಗೆ ವಿಚ್ ಲಿಪ್ಸ್ಟಿಕ್ ಚೂಸ್ ಮಾಡ್ಬೇಕಂತ. ಓಕೆನಾ? ಯಾರ್ಯಾರು ಗೊತ್ತು ಅವರು ಓಕೆ, ಬಟ್ ಯಾರ್ಯಾರಿಗೆ ಗೊತ್ತಿಲ್ಲ
ಐ ವಿಲ್ ಟೀಚ್ ಯು ಗೈಸ್. ಐ ಆಮ್ ಹಿಯರ್. ನಮ್ರತಾ ಇಸ್ ಹಿಯರ್. ನೋ ವರೀಸ್ ಗೈಸ್. ಇದಾದ್ಮೇಲೆ ಕೋಜಿಕ್ ಇದು ಕ್ರೀಮ್ ಸಿರಮು ಸಿಗುತ್ತೆ, ಬಟ್ ಐ ಯೂಸ್ ಕ್ರೀಮ್. ಸಿರಮ್ ಸಿಗ್ತಾಯಿಲ್ಲ ಗೈಸ್, ಅದಕ್ಕೆ ಇದನ್ನು ಸ್ಕಿಪ್ ಮಾಡಿ. ಇದನ್ನು ಏನೋ ಯೂಸ್ ಮಾಡಬೇಡಿ. ಅಯ್ಯೋಡು ಮಳೆಯು ಜಲ 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 ಕಣ್ಣೋಡು ಬೇಸ ಸಲ 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 ಓಡಾದ ಪಾಟಲ ಓಡವಾಗ ಹಣವಂತ. ಕೋಜಿಕ್ ಸಿರಮ್ ಆದ ಮೇಲೆ ಗೈಸ್ ನಿಮ್ದೇನು ಪ್ಲ್ಯಾನ್ಸು? ಸಂಡೇ ಇವತ್ತು ಯಾರು ಎಲ್ಲೂ ಹೋಗಿಲ್ವಾ? ತುಂಬ ಬಿಸಿಲಿದೆಲ್ಲ ಗೈಸ್, ಈಚೆ ಹೋಗೋದಕ್ಕೆ ಆಗಲ್ಲ, ಬಿಸಿಲಿದೆ ಗೈಸ್. ನೆನ್ನೆ ಅದೇ ಆಂಟಿಗೆ ಹುಷಾರಿರಲಿಲ್ಲ ಅಂತ ಹೇಳಿದೆ ಅಲ್ವಾ, ಪೊಲೀಸ್ ಅಂಕಲ್ ಅವ್ರ ವೈಫಿಗೆ. ಶೀ ಈಸ್ ಓಕೆ. ಸೊ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡ್ಬರ್ತಾರೆ. ಅದಕ್ಕೆ ನೆನ್ನೆ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಅವ್ರ ಹತ್ರ ಸ್ವಲ್ಪ ಮಾತಾಡೋದಿತ್ತಲ್ವಾ, ಅದಕ್ಕೆ ಮಾತಾಡ್ಕೊಂಡು. ಗೈಸ್ ಇದು ಕ್ರೀಮ್ಸ್ ಏನೇನು ಹಾಕ್ತೀನಿ ಅದೇನೂ ನಾನು ಇಲ್ಲಿ ಅಪ್ಲೈ ಮಾಡಲ್ಲ. ಇಲ್ಲಿ ಜಸ್ಟ್ ಓನ್ಲಿ ಮಾಯಿಶ್ಚರೈಸರ್ ಮಾತ್ರ ಹಾಕ್ತೀನಿ ಗೈಸ್. ಕೋಜಿಕ್ ಸಿರಮ್ ಆದಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಮಾಯಿಶ್ಚರೈಸರ್. ನೀವು ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿ. ನಾನು ಯೂಸ್ ಮಾಡ್ತಿರೋದು ಲಿಟೆಕ್ ಹೈಡ್ರಾ. ಇದು ನನಗೆ ಡರ್ಮಟಾಲಜಿಸ್ಟ್ ಗೈಸ್. ನಾನು ಏನೇನು ಯೂಸ್ ಮಾಡ್ತಾ ಇದ್ದೀನಿ ಎಲ್ಲ ಡರ್ಮಟಾಲಜಿಸ್ಟು ಸಜೆಸ್ಟ್ ಮಾಡಿರೋದೆ ಗೈಸ್. ನಾನು ಐಬ್ರೋಸ್ ಮಾಡ್ಕೊಬೇಕಿತ್ತು, ಅರ್ಥೋದೆ. ಸ್ನಾನಕ್ಕೂ ಮುಂಚೆ ಮಾಡ್ಕೊಂಡಿದ್ದಿದ್ರೆ ನಿಮಗೂ ನೋಡ್ಸ್ಬೋದಿತ್ತು ನಾನು ಹೇಗೆ ಐಬ್ರೋಸ್ ಮಾಡ್ಕೊತೀನಿ ಅಂತ. ಗೈಸ್ ನಾನು ಎಕ್ಸ್ಟ್ರಾಸ್ ಇದೆಯಲ್ಲ ಇದು ಮಾತ್ರ ನಾನು ತೆಕ್ಕೊತೀನಿ ಅಷ್ಟೇ. ನಾನು ಸಲೂನ್ಗೆಲ್ಲ ಹೋಗಲ್ಲ, ಬ್ಯೂಟಿ ಪಾರ್ಲರ್ ಹತ್ರ ಅಲ್ಲೂ ಹೋಗಲ್ಲ. ಹೇರ್ ಕಟ್ಟಿಂಗ್ ಮಾತ್ರ ಹೋಗ್ತೀನಿ. ಹೇರ್ ಕಟ್ಟಿಂಗ್ ಹೋಗಬೇಕು, ಸ್ವಲ್ಪ ಚಾಪ್ ಮಾಡಿಸ್ಬೇಕು, ಉದ್ದ ಆಗಿದೆ ಅದಕ್ಕೆ. ಸ್ಪಿನ್ನಿಗೆ ಹೋಗೋದು ನಾನು ಯೂಶಲಿ. ಎಲ್ಲಿ ಗೊತ್ತಾ, ಕೆಂಗೇರಿ ಹತ್ರ ಇದೆ, ಅಲ್ಲೇ ಹೋಗೋದು ನಾನು. ಅಲ್ಲಿ ಚೆನ್ನಾಗಿ ಮಾಡ್ತಾರೆ, ನನಗೆ ಅಡ್ಜಸ್ಟ್ ಆಗೋಗಿದೆ ಅಲ್ಲಿ. ಗೈಸ್ ಮಾಯಿಶ್ಚರೈಸರ್ ಆದಮೇಲೆ ನೀವು ಅಷ್ಟೇ ಮಾಯಿಶ್ಚರೈಸರಿಂದ ಯೂಸ್ ಮಾಡಿ. ದೆನ್ ಸನ್ಸ್ಕ್ರೀನ್ ಸ್ವಲ್ಪ ಗೈಸ್. ಅವತ್ತು ಇಲ್ಲಿ ನೋಡ್ಕೊಂಡು ಹಾಕೊಂಡು ಜಾಸ್ತಿ ಹಾಕೊತಾ ಇದ್ದೆ. ಮಿರರ್ ಇದೆ ಬಟ್ ಅದು ಅಲ್ಲೇ ನೋಡ್ಕೊಂಡು ಹಾಕೊತಾ ಇದ್ದೀನಿ ನಾನು. ಗೈಸ್ ನೀರೇ ಕುಡಿಯೋಕ್ಕಾಗ್ತಲ್ಲ ನನಗೆ, ಅಂದರೆ ಕುಡಿತಾ ಇಲ್ಲ ಅಂತ. ನಾನು ಫ್ಲಾಸ್ಕ್ ಆಫೀಸಲ್ಲೇ ಬಿಟ್ಟು ಬಂದೆ. ಗೈಸ್ ನಾಳೆ ಒಂದು ಟಾಸ್ಕ್ ಇದೆ ನನಗೆ, ಅದಕ್ಕೂ ಪ್ರಿಪೇರ್ ಆಗಬೇಕು ನಾನು. ಇದು ವಿಡಿಯೋ ಎಲ್ಲ ಶೂಟ್ ಮಾಡಿ ಇನ್ನು ಎಡಿಟಿಂಗ್ ಮಾಡಬೇಕು ಗೈಸ್. ಎಡಿಟಿಂಗ್ ಮಾಡಿಲ್ಲ ಗೈಸ್. ಮತ್ತೆ ನಾನು ಇವತ್ತು ಯೂಟ್ಯೂಬ್ ಸ್ಟುಡಿಯೋ ನಿಮ್ಗೆ ಹೇಳಿದ್ದೀನಲ್ವಾ, ಸೊ ಅದ್ರಲ್ಲಿ ಒಂದಷ್ಟು ಸೆಟ್ಟಿಂಗ್ಸ್ ಇತ್ತು. ನಮ್ಮ ವೀಡಿಯೋಸ್ ಹೇಗೆ ವೈರಲ್ ಮಾಡ್ಕೊಳೋದು ಅಂತ, ಅಂದರೆ ಆಡಿಯನ್ಸ್ಗೆ ರೀಚ್ ಆಗೋ ಥರ ಒಂದೆರಡು ಸೆಟ್ಟಿಂಗ್ಸ್ ಮಾಡ್ಕೊಂಡೆ. ಅದನ್ನು ನಿಮಗೆ ತೋರಿಸ್ತೀನಿ, ಅದು ಏನು ಸೆಟ್ಟಿಂಗ್ಸ್ ಮಾಡಿದ್ದೀನಿ ಅಂತ. ಗೈಸ್ ಬೇರೆ ಯೂಟ್ಯೂಬರ್ಸ್ ಯಾರಾದರೂ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೀರಾ? ಯಾಕಂದರೆ ಅವ್ರಿಗೆ ಮಾತ್ರ ಹೆಲ್ಪ್ ಆಗುತ್ತೆ ಅದು. ಯೂಟ್ಯೂಬ್ ಯಾರು ಇವಾಗ ಸ್ಟಾರ್ಟ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಹೆಲ್ಪ್ ಆಗುತ್ತೆ. ನೀವು ನನ್ನ ವ್ಲಾಗ್ಸ್ ವಾಚ್ ಮಾಡ್ತಾ ಇದ್ರೆ ನಿಮ್ಗೆ ಯೂಸ್ ಆಗಲ್ಲ. ನಿಮ್ಗೆ ಇನ್ ಕೇಸ್ ಪ್ಲ್ಯಾನ್ಸ್ ಇದ್ದರೆ ಯೂಟ್ಯೂಬ್ ಓಪನ್ ಮಾಡಬೇಕಂತ, ಆವಾಗ ಇಟ್ ವಿಲ್ ಯೂಸ್. ಇಲ್ಲಂತ ಹೇಳಿದ್ರೆ ಪಾಪ ನಿಮ್ಗೇನು ಯೂಸ್ ಆಗುತ್ತೆ ಅಲ್ವಾ? ಬಟ್ ಎನಿಹೋ ಹಾಕ್ತೀನಿ, ಯಾರಿಗಾದರೂ ಹೆಲ್ಪ್ ಆದರೆ ಥ್ಯಾಂಕ್ ಮೀ. ಸನ್ಸ್ಕ್ರೀನ್ ಆದಮೇಲೆ ಗೈಸ್ ನಾನು ಎಲ್ಲಾನು ಇದರಲ್ಲಿ ಇಟ್ಕೊತೀನಿ. ಈ ಥರ ಬ್ಯಾಗ್ ಇರುತ್ತೆ, ಹೀಗೆ ಡಬಲ್ ಕ್ಲೋಸ್ ಬರುತ್ತೆ. ಈ ಥರ ಬ್ಯಾಗ್ನಲ್ಲಿ ಎಲ್ಲ ಇಟ್ಕೊಂಡ್ಬಿಟ್ಟಿರ್ತೀನಿ. ನಾನು ಮೇಕಪ್ ಯಾವಾಗ ಮಾಡ್ಕೊಬೇಕು ಅವಾಗ ಮಾತ್ರ ಈ ಬ್ಯಾಗ್ ಇಟ್ಕೊತೀನಿ ಅಷ್ಟೇ. ಸ್ಕಿನ್ ಕೇರ್ ಎಲ್ಲ ಹಾಗಾಗಿ ಇಟ್ಕೊತೀನಿ ಗೈಸ್. ಅದಾಯಿತು. ಸೊ ಸನ್ಸ್ಕ್ರೀನ್ ಆದಮೇಲೆ ನೀವು ಅಷ್ಟೇ ಮಾಯಿಶ್ಚರೈಸರ್ ಹಾಕಿ ಸನ್ಸ್ಕ್ರೀನ್ ಹಾಕಿ. ದೆನ್ ಈ ಥರ ಸಿಗುತ್ತೆ, ಕರೆಕ್ಟರ್ ಅಂತಾರೆ ಇದನ್ನು. ಪಿಂಪಲ್ಸ್ ಇದ್ದರೆ ಅದಿದ್ರೆ ಇದನ್ನು ಯೂಸ್ ಮಾಡ್ಕೊಬೇಕು. ಸೊ ನನಗೆ ಪಿಂಪಲ್ಸ್ ಇಲ್ಲ, ಬಟ್ ಇಲ್ಲಿ ಅದೇ ನಿಮ್ಗೆ ಹೇಳಿಲ್ಲ, ಸ್ಕಾರ್ ಇದೆ ಇಲ್ಲಿ ಸ್ವಲ್ಪ ಪಿಂಪಲ್ಸ್ ಸ್ಕಾರ್. ಸೊ ಅದಕ್ಕೆ ನಾನು ಅಲ್ಲಿ ಯೂಸ್ ದಿಸ್. ಇದನ್ನು ಕೈಲೇ ಯೂಸ್ ಮಾಡಿ, ಬ್ರಷಲ್ಲೆಲ್ಲ ಯೂಸ್ ಮಾಡ್ಕೊಬೇಡಿ. ಕೈಲೇ ಅದು ನಿಮ್ಗೆ ಚೆನ್ನಾಗಿ ಕೂರುತ್ತೆ. ಸೊ ಇರಿ ಹತ್ರ ಬರ್ತೀನಿ, ಇಲ್ಲಿದೆ ಅಲ್ವಾ? ಸೊ ಇದ್ರ ಮೇಲೆ ಈಗ ಹಾಕ್ಕೊಬೇಕು. ಫೇಸ್ ಕಾಣಿಸ್ತಿದೆ ತಾನೆ? ನೆಕ್ಸ್ಟ್ ಇನ್ನೊಂದು ಡಾಟ್ ತೊಗೊಂಡು ಹೀಗೆ. ಸೊ ಈ ಥರ ನಿಮಗೆ ಎಲ್ಲೆಲ್ಲಿ ಮಾರ್ಕ್ಸ್ ಇದೆ ಅನಿಸುತ್ತೆ ಅಲ್ಲೆಲ್ಲ ಹಾಕ್ಕೊಳ್ಳಿ. ಚೋಟ ಮೋಟ ಇದ್ದರೂ ಅಷ್ಟೇ.
ಅದು ವಿಸಿಬಲ್ ಇಲ್ಲ ಅಂತ ಹೇಳಿದ್ರು ಅಷ್ಟೇ. ಮತ್ತೆ ಹಳೆ ಪಿಂಪಲ್ಸ್ ಎಲ್ಲ ಇರುತ್ತಲ್ವ, ಅದಕ್ಕೆ ಹಚ್ಕೊಳ್ಳಿ. ಮತ್ತೆ ಇಲ್ಲಿ ಒಂದು ಸ್ವಲ್ಪ, ಇಲ್ಲಿ ನನಗೆ ಚೀಕ್ಸ್ ಇದೆ ಅಲ್ವಾ, ಇಲ್ಲಿ ಸ್ವಲ್ಪ ಇದು ಕಾಣುತ್ತೆ, ಅದಕ್ಕೆ ಇಲ್ಲಿ ಒಂಚೂರು ಹಚ್ಕೊತೀನಿ. ನೆಕ್ಸ್ಟ್ ನಿಮ್ಗೆ ಎಲ್ಲಬೇಕಲ್ಲ ಹಚ್ಕೊಳ್ಳಿ, ಸೈಡಲ್ಲಿ ಎಲ್ಲ ನಿಮಗೆ ಸ್ವಲ್ಪ ಡಾರ್ಕ್ ಅನಿಸುತ್ತೆ. ಮತ್ತು ಗೈಸ್ ಕೆಲವರು ಇಲ್ಲೆಲ್ಲ ಡಾರ್ಕ್ ಇರುತ್ತೆ, ಇಲ್ಲಿ ನೋಸ್ ಹತ್ರ ಇಲ್ಲಿ ಗೈಸ್ ಇಲ್ಲಿ ಪಿಂಪಲ್ ಆಗ್ತಾ ಇದೆ, ನೋಡ್ತಾ ಇದೆ ಅದು. ಸೊ ಇಲ್ಲೆಲ್ಲ ಆಗುತ್ತಲ್ವ, ಅಂದರೆ ಡಾರ್ಕ್ ಇರುತ್ತಲ್ಲ, ಸೊ ಅವರು ಯೂಸ್ ಮಾಡ್ಕೊಳ್ಳಿ. ಮತ್ತು ಡಾರ್ಕ್ ಸರ್ಕಲ್ಸ್ ಇದ್ರೂ ಅದನ್ನು ಹೀಗೆ ಹಿಂಗೆ ಹಾಕೊಬೋದು. ಬಟ್ ನನಗೆ ಡಾರ್ಕ್ ಸರ್ಕಲ್ಸ್ ಏನೂ ಇಲ್ಲ, ಸೊ ಕ್ವಿಟ್ಟಿಂಗ್ ದಿಸ್ ಸ್ಟೆಪ್. ಬಟ್ ಇರಲಿ, ಸ್ವಲ್ಪ ಕೈಲಿರೋದಲ್ಲ ಲೆಟ್ಔಟ್ಸು, ಅದನ್ನು ಹೀಗೆ ಮಾಡ್ಕೊಳ್ಳೋಣ ಅಷ್ಟೇ ಗೈಸ್. ಇದಾದಮೇಲೆ ನಾನು ಮೇಯ್ನು ಫೌಂಡೇಶನ್ ಎಲ್ಲ ಯೂಸ್ ಮಾಡಲ್ಲ. ಏನಕ್ಕಂತ ಹೇಳಿದ್ರೆ ನನ್ನದು ಫೇರ್ ಸ್ಕಿನ್ ಫೇರ್ ಸ್ಕಿನ್ ಇಂದ ಸ್ವಲ್ಪ ಗೊತ್ತಲ್ಲ ಗೈಸ್, ಫೇರ್ ಸ್ಕಿನ್ ಅಂದರೆ ಕಲರ್ ಇರ್ತಾರಲ್ವ, ಸೊ ಅವರೆಲ್ಲ ಹಾಕಿದ್ರೆ ಸ್ವಲ್ಪ ಕೇಕಿ ಅನಿಸುತ್ತೆ. ನನ್ನ ಫೇರ್ ಸ್ಕಿನ್ ಇದೆ ತಾನೇ, ಅದಕ್ಕೆ ನಾನು ಅದು ಕ್ವಿಟ್ ಮಾಡ್ತೀನಿ. ನೀವು ಅಷ್ಟೇ ಗೈಸ್, ನಿಮ್ಮ ಸ್ಕಿನ್ ಕಲರ್ ಏನಿದೆ ಆ ಕಲರ್ಗೆ ಚೂಸ್ ಆಗುವಂಥ ಫೌಂಡೇಶನ್ಸ್ ನೀವು ಚೂಸ್ ಮಾಡ್ಬೋದು. ಎನಿ ಹೌ ಫೇರಿ ಸ್ಕಿನ್ ಇರೋರು ಕೂಡ ಹಾಕೊಬೋದು, ಬಟ್ ಸ್ವಲ್ಪ ಕೇಕಿ ಅನಿಸುತ್ತೆ, ಮತ್ತು ಜಾಸ್ತಿ ಗೊತ್ತಾಗ್ಬಿಡುತ್ತೆ ನಿಮಗೆ ಮೇಕಪ್ ಮಾಡಿದ್ದೀರಾ ಅಂತ. ಸೊ ಅದು ನಿಮಗೆ ಏನೂ ಗೊತ್ತಾಗಬಾರ್ದು, ಲೈಕ್ ನಾರ್ಮಲ್ ಆಗಿ ಜಾಸ್ತಿ ಮೇಕಪ್ ಇರಬಾರ್ದು ಅಂತ ಇರ್ತಾರಲ್ವ, ಸೊ ಅವರು ಸ್ಕಿಪ್ ಮಾಡಿ ಫೌಂಡೇಶನ್. ಇಲ್ಲ ನಾನು ಸ್ವಲ್ಪ ಗ್ರ್ಯಾಂಡ್ ಇವೆಂಟ್ಸ್ ಇದೆ ಆ ಥರ ಇರೋರು ಫೌಂಡೇಶನ್ ಯೂಸ್ ಮಾಡಿ. ಇಲ್ಲ ನಾರ್ಮಲ್ ನನಗೆ ಸ್ಕಿನ್ ಹೇಗಿದೆಯೋ ಹಾಗೆ ಕಾಣಿಸ್ಬೇಕು, ಮೇಕಪ್ ಮಾಡೋದು ಗೊತ್ತಾಗಬಾರ್ದು ಅಂದರೆ ಜಸ್ಟ್ ಯೂಸ್ ಕನ್ಸೀಲರ್. ಈ ಥರ ನಾನು ಯೂಸ್ ಮಾಡೋದು ಇದು HD ಕನ್ಸೀಲರು. ಸೊ ಇದನ್ನು ನೀವು ಹಾಕ್ಕೊಂಡಿರ್ತೀರಲ್ಲ, ಸೊ ಅಲ್ಲೆಲ್ಲ ಹಾಕ್ಕೊಂಡು ನಿಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಅಂದರೆ ಫುಲ್ ಹಾಕ್ಕೊಂಬಿಡಿ. ಇವಾಗ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬೇಡಿ. ಜಾಸ್ತಿ ಹಾಕಿದ್ರೆ ನಿಮ್ಗೆ ಅದು ಕೇಕಿ ಅನಿಸುತ್ತೆ ಇದು ಕೂಡ. ಬಟ್ ಸ್ವೆಟ್ ಆಗ್ತಿರಲ್ವಾ, ಸ್ವೆಟ್ ಆಗೋರು ಜಾಸ್ತಿ ಮೇಕಪ್ ಮಾಡಬೇಡಿ ಗೈಸ್. ನಾನು ಸ್ವೆಟ್ ಆಗಲ್ಲ, ಬಟ್ ನಾನು ಇಲ್ಲೆಲ್ಲ ಹಾಕಲ್ಲ. ಬಟ್ ಅದು ನಿಮಗೆ ನೋಡಿಸ್ತಾ ಇದ್ದೀನಲ್ವ, ನೀವು ಹಾಕ್ಕೊಳ್ಳಿ. ಯಾಕಂದ್ರೆ ನನ್ನ ಸ್ಕಿನ್ ಏನಿದೆ ಅದ್ರ ಪ್ರಕಾರ ನಾನು ಅಲ್ಲೆಲ್ಲ ಹಾಕಲ್ಲ. ಜಸ್ಟ್ ಡಾಟ್ ಕನ್ಸೀಲ್ ಮಾಡಿರ್ತೀನಲ್ವ, ಹಾಂ ಇದೆಲ್ಲ ಹಾಕ್ಕೊಂಡಿರ್ತೀನಲ್ವ, ಅದ್ರ ಮೇಲ್ಗಡೆ ಮಾತ್ರ ಇದನ್ನು ಸ್ವಲ್ಪ ಹಿಂಗೆ ಡಾಟ್ ಇಟ್ಕೊಂಡು, ನಾನು ಡ್ಯಾಬ್ ಮಾಡಲ್ಲ. ಇಲ್ಲಿ ಮೇಲೆ ಫೋರ್ ಹೆಡ್ ಮೇಲೆ ಡ್ಯಾಬ್ ಮಾಡಲ್ಲ, ಇಲ್ಲಿ ಮಾತ್ರ ಹೀಗೆ ಮಾಡ್ಕೊಳ್ಳಿ. ನಾನು ಅಷ್ಟು ಬೇಗ ರೆಡಿ ಆಗ್ತೀನಿ ಗೊತ್ತಾ, ಮೇಕಪ್ ಇದ್ರೂ ಅಷ್ಟೇ, ಮೇಕಪ್ ಇಲ್ಲ ಅಂದರೂ ಅಷ್ಟೇ, ಪಟ್ಟ ಅಂತ ರೆಡಿ ಆಗಿಬಿಡ್ತೀನಿ. ಎಸ್, ನನಗೆ ತುಂಬ ಆಸೆ ಇತ್ತು ನನ್ನ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ. ಬಟ್ ಡೆಸ್ಟಿನಿ ಅಂತ ಇರುತ್ತಲ್ಲ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬೇಕು. ಬಟ್ ಇವಾಗ ಪಾಪ ಇರ್ತಾರಲ್ವ ಮೇಕಪ್ ಆರ್ಟಿಸ್ಟ್ಗಳು, ಅವರಿಗೆ ತುಂಬಾ ಹೊಡ್ತಾ ಬಿತ್ತು ಆಫ್ಟರ್ ಪ್ಯಾಂಡಮಿಕ್. ಏನಕ್ಕಂತ ಹೇಳಿದ್ರೆ ಎಲ್ಲರೂ ಕಲ್ತಿರ್ತಾರೆ, ಈವನ್ ಸ್ಟೂಡೆಂಟ್ಸ್. ಮತ್ತು ಅವರು 2000 3000 ಇಷ್ಟಕ್ಕೆಲ್ಲ ಮೇಕಪ್ ಮಾಡಿಕೊಟ್ಬಿಡ್ತಾರೆ. ಅದು ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ. ಏನಕ್ಕಂತ ಹೇಳಿದ್ರೆ ಅವರ ಪಾಕೆಟ್ ಮನಿಗೆ ಅವರ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನು ಮಾಡ್ಕೊಳಕ್ಕೆ ಅವ್ರು ಹಾಗೆ ಮಾಡ್ತಾರೆ. ಗೆಸ್ಟ್ ನೋಡಿ, ನಾನು ನೋಸ್ ಮೇಲೆ ಹಾಕಲ್ಲ ಅಂದೆ ಅಲ್ವಾ, ಸೊ ಇದಕ್ಕೆ ಸ್ವಲ್ಪ ಕೇಕಿ ಅನ್ಸುತ್ತೆ ನನಗೆ ನೋಸ್ ಮೇಲೆಲ್ಲ ಹಾಕಿದ್ರೆ. ಸ್ಟೂಡೆಂಟ್ಸ್ ಆ ಥರ ಮಾಡೋದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ನಾವು, ಅವ್ರ ಪಾಕೆಟ್ ಮನಿಗೆ ಅವ್ರು ಆ ಥರ ಮಾಡ್ತಾ ಇರ್ತಾರೆ. ಬಟ್ ಅದು ಪ್ರೊಫೆಷ್ನಲ್ ಆರ್ಟಿಸ್ಟ್ ಯಾರಿರ್ತಾರೆ, ಮೇಕಪ್ ಆರ್ಟಿಸ್ಟ್ ಯಾರಿರ್ತಾರೆ, ಅವರೆಲ್ಲ ಪಾಪ ಇನ್ವೆಸ್ಟ್ ಮಾಡಿ ಎಲ್ಲ ಕಲ್ತ್ಕೊಂಡಿರ್ತಾರಲ್ವ, ಅವ್ರಿಗೆ ತುಂಬ ಲಾಸ್ ಆಗುತ್ತೆ. ಕಸ್ಟಮರ್ ಸಿಕ್ಕಲ್ಲ ಅವ್ರಿಗೆ. 40-50,000 ಅಂತ ಅವ್ರು ಆ್ಯಕ್ಚುಲಿ ಕಡಿಮೆನೇ, 40-50,000 ಮೇಕಪ್ಗೆ. ಅವ್ರು ಅಷ್ಟು ಕೇಳಿದ್ರು ಅವರು 5,000ಕ್ಕೆಲ್ಲ ಮಾಡ್ಕೊಡ್ತಾರೆ, ಅವ್ರ ಹತ್ರನೇ ಮಾಡಿಸ್ಕೊಳ್ಳೋಣ ಅಂತ ಹಂಗೊಟ್ಟೋಗ್ತಾರೆ. ಓ ಹಾಗೆ. ಬಟ್ ಈಗಲೂ ಇಷ್ಟ ನನಗೆ. ಮತ್ತು ನಾನು ನೇಲ್ ಆರ್ಟ್ ಸ್ಟುಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ, ಪ್ಲ್ಯಾನ್ ಇತ್ತದು. ಅದಕ್ಕೂ ಕ್ಲಾಸಸ್ಗೆಲ್ಲ ಜಾಯ್ನ್ ಆಗ್ಬೇಕು ಅಂದ್ಕೊಂಡೆ, ಬಟ್ ಟೈಮ್ ಇಲ್ಲ ನನಗೆ. ಅದಕ್ಕೆ ನಾನು ಅದನ್ನು ಪ್ಲ್ಯಾನ್ ಸ್ಕಿಪ್ ಮಾಡಿದೆ. ಲಾಸ್ಟಿಗೆ ಐ ಫೌಂಡ್ ಯೂಟ್ಯೂಬ್. ಓಕೆ, ಯೂಟ್ಯೂಬ್ ಮಾಡ್ಕೊಳ್ಳೋಣ ಅಂತ. ಎಸ್, ಇದಾಯಿತು. ಹೀಗಾದಮೇಲೆ 2-3 ಮಿನಿಟ್ಸ್ ಅದು ಸೆಟ್ ಆಗೋವರೆಗೂ ಹೀಗೆ ಇರಬೇಕು. ಗೈಸ್, ಅಷ್ಟರಲ್ಲಿ ನಾವು ಅನಾಲಿಟಿಕ್ಸ್ ನೋಡ್ಕೊಂಬರೋಣ. ಯೂಟ್ಯೂಬ್ ಅನಾಲಿಟಿಕ್ಸ್, ಲೆಟ್ಸ್ ಗೋ. ಯೂಟ್ಯೂಬ್ ಸ್ಟುಡಿಯೋ ಟೋಟಲ್ ವ್ಯೂಸ್ 4.1K, ವಾಚ್ ಟೈಮ್ 72.8, ಸಬ್ಸ್ಕ್ರೈಬರ್ಸ್ 38+. ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರು ಅಂದರೆ ನಂಗೆ ಗೊತ್ತಾಗ್ತಲ್ಲ, ನೆನೆ ಎಷ್ಟಿದೆ ನೆನಪಿಲ್ಲ ನನಗೆ. ಸೊ ಯಾ, ದಿಸ್ ಇಸ್ ದ ಅನಾಲಿಟಿಕ್ಸ್.
ಗೈಸ್ ಮತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡು ಮುಂಚೆ ಏನಂದರೆ ಇಲ್ಲಿ ನೋಡ್ಸ್ತಾ ಇದ್ರು 5K 6K ವಾಟ್ ಎವರ್ ಎಷ್ಟು ಜನ ನಿಮ್ಮ ಪ್ರೊಫೈಲ್ ವಿಸಿಟ್ ಮಾಡಿದ್ದಾರೆ ಅಂತ. ಬಟ್ ಇವಾಗ ನ್ಯೂ ಟೂಲ್ ಆ್ಯಡ್ ಆಗಿದೆ, ನ್ಯೂ ಟೂಲ್ಸ್ ನಾವು ಅವೈಲೇಬಲ್ ಅಂತ ಇದೆ. ಸೊ ಇದು ಕ್ಲಿಕ್ ಮಾಡಿದ್ರೆ ನಮ್ಗೆ ಆ್ಯಡ್ಸ್ ಏನಿದೆ ಅದೆಲ್ಲ ನಾವು ಆ್ಯಡ್ ಮಾಡ್ಕೊಬೋದು. ಬಟ್ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಗೈಸ್, ನಾನು ಇನ್ನೂ ಚೆಕ್ ಮಾಡಿಲ್ಲ. ಸೊ ಅದಕ್ಕೆ ಇದನ್ನು ಹೋಲ್ಡಲ್ಲಿ ಇಟ್ಟಿದ್ದೀನಿ. ಜಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಸ್ವಲ್ಪ ಅಡಿಷ್ನಲ್ ಅಂದರೆ ವೆಯ್ಟೇಜ್ ಏನು ಅಂತ ಹೇಳ್ತಾರೆ ಆ್ಯಡ್ಸಿಗೆ, ಅದು ಆ್ಯಡ್ ಆಗಿದೆ ಇಲ್ಲಿ. ಯಾಕಂದರೆ ಅಕ್ರಾಸ್ 6K ಅಲ್ವಾ, ಸೊ ಅದಕ್ಕೆ. ಸೊ ದಿಸ್ ಆರ್ ಆಲ್ ಮೈ ಪೋಸ್ಟ್ಸ್, ರೀಲ್ಸ್, ವಾಟ್ ಎವರ್. ಏನು ನಾನು ಯೂಟ್ಯೂಬಲ್ಲಿ ಏನು ಹಾಕ್ತೀನಿ ಅದನ್ನೇ ಹಾಕ್ತೀನಿ ಗೈಸ್. ಎಲ್ಲ ಸ್ವಲ್ಪ ಜಾಸ್ತಿ ಹೋಗಿದೆ. ಥ್ಯಾಂಕ್ ಯು. ಇದ್ರ ಬಗ್ಗೆ ನಾನು ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ ಗೈಸ್, ಏನು ಅಂತ ನೋಡಿಬಿಟ್ಟು. ಇವತ್ತು ಸಂಡೇ ಅಲ್ವಾ, ಸೊ ರಜಾ ಇದೆ, ಅದ್ರ ಬಗ್ಗೆ ಎಲ್ಲ ಚೆಕ್ ಮಾಡಿ ಐಲ್ ಗೆಟ್ ಬ್ಯಾಕ್ ಟು ಯು ಗೈಸ್. ನನ್ನ ಸ್ಕಿನ್ ನೋಡಿ ಇವಾಗ ಹೀಗೆ ಕಾಣಿಸ್ತಾ ಇದೆ. ಸೊ ಆಫ್ಟರ್ ಕನ್ಸೀಲರ್. ಸೊ ಇದಾದಮೇಲೆ ನಾನು ಕಾಂಪ್ಯಾಕ್ಟ್ ಪೌಡರ್ ನಾನು ಯೂಸ್ ಮಾಡೋದು ಲ್ಯಾಕ್ಮೆ. ನಾನು ಜಾಸ್ತಿ ಲ್ಯಾಕ್ಮೆನೇ ಗೈಸ್, ನನಗೆ ಅಂದರೆ ನನ್ನ ಫೇಸಿಗೆ ಸೆಟ್ ಆಗಿರೋದು ಲ್ಯಾಕ್ಮಿ, ಆ್ಯಸ್ ಐ ಹ್ಯಾವ್ ಸೆನ್ಸಿಟಿವ್ ಸ್ಕಿನ್. ಸೊ ಇದನ್ನು ಹೀಗೆ ಮಾಡಿಬಿಟ್ರೆ ಎಲ್ಲ ಸೆಟ್ ಆಗುತ್ತೆ. ಇವಾಗ ಕನ್ಸೀಲ್ ಏನೇನು ಮಾಡಿರ್ತೀವಿ ಅದೆಲ್ಲ 1-2-3 ಮಿನಿಟ್ಸ್ ಅದು ಸ್ವಲ್ಪ ಸ್ಕಿನ್ನಿಗೆ ಅಡ್ಜಸ್ಟ್ ಆಗಕ್ಕೆ ಬಿಡಿ ಅಷ್ಟೇ, ಓಕೆನಾ ಗೈಸ್? ನೀವೆಲ್ಲ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ? ಐ ಮೀನ್ ಯಾವ ಬ್ರ್ಯಾಂಡ್ಸ್? ಕಾಮೆಂಟ್ ಪ್ಲೀಸ್. ಓಕೆ ಗೈಸ್, ಇವತ್ತು ಸಂಡೇ ಪ್ಲ್ಯಾನ್ ಏನಿಲ್ಲ. ಡಾರ್ಲು ಬರ್ತಾಳೆ ತಲೆ ತಿನ್ನಕ್ಕೆ, ನನಗೆ ಸಂಜೆ ಬರ್ತಾಳೆ. ಮಾರ್ಚ್ 2 ಆಫೀಸಿಗೆ ಜಾಯ್ನ್ ಆಗ್ತಾಳಲ್ವಾ, ಇಲ್ಲಿವರೆಗೂ ಇಲ್ಲೇ ಇರ್ತಾಳೆ. ನಮ್ಮಲ್ಲೇ ಇರ್ಸ್ಕೊತೀನಿ, ಆಮೇಲೆ PGಗೆ ಹೋಗ್ತಾಳೆ. ಗೈಸ್ ನೋಡಿ, ನನಗೆ ಡಬಲ್ ಚಿನ್ನ ಕಡಿಮೆ ಆಯ್ತಲ್ವಾ. ಮುಂಚೆ ಚಳಿನಲ್ಲೆಲ್ಲ ಹೋಗಿದಾಗ ಹೆಂಗೆ ಕಾಣಿಸ್ತಿದ್ದೆ ಅಲ್ವಾ ಗೈಸ್, ನಾನು ಎಲ್ಲ ದಪ್ಪ ಹುಷಾರು ಬೇರೆ ಇರಲಿಲ್ಲ. ಗ್ಲೂಕೋಸ್ ಹಾಕ್ಸ್ಕೊಂಡಿದ್ನಲ್ಲ ಅವಾಗ, ಟೈಫಾಯ್ಡ್ ಆಗಿತ್ತು ಅಂತ ಹೇಳಿ. ಅವಾಗ ನನಗೆ ನೋಡ್ಕೊಬೇಕಾದ್ರೆ ನಾನೇನ ಇದು ಅಂತ ಅಸಲೆಲ್ಲ ಹೇಳ್ತಿದ್ವಿ, ಏನು ಅಷ್ಟು ದಪ್ಪಾಗೋಗಿದೆ ಮುಖ, ಹಂಗೆ ಕಾಣಿಸ್ತಾ ಇದೆ ಅಂತ. ಆ ಥರ ಚಳಿಗೆ ನಂಗೆ ಮುಖ ಉತ್ಕೊಳುತ್ತೆ ಗೈಸ್. ಅದು ಆದಮೇಲೆ ಐಬ್ರೋ ಪೆನ್ಸಿಲ್ ಹಚ್ಕೊಳೋದು. ಇದು ಶಾರ್ಪ್ ಮಾಡಿಲ್ಲ ನಾನು ಯೂಸ್ ಮಾಡೋದಿದ್ದು. ಇದು ನಿಮ್ಗೆ ಕಡಿಮೆನೇ ಇದ್ದು, ಒಂದು 30-40 ರುಪೀಸ್ ಅನ್ಸುತ್ತೆ ಅಷ್ಟೇ. ನನಗಿದೆ ಕಂಫರ್ಟೇಬಲ್ ಜಾಸ್ತಿ ಐಬ್ರೋಸ್ ಲೈನ್ ಮಾಡೋಕ್ಕೆ. ಹಾಕ್ಕೊಂಬರ್ತೀನಿ ನೋಡಿ ಹೆಂಗೆ ಹಾಕ್ಕೊತೀನಿ. ಆ್ಯಕ್ಚುಲಿ ನಾನು ಐಬ್ರೋಸ್ ಡ್ರಾ ಮಾಡೋದು ಎಲ್ರಿಗೂ ಇಷ್ಟ. ಹೆಂಗೆ ಹಾಕ್ಕೊತೀಯ ಅಂತಾರೆ. ಕಾಣಿಸ್ತಾ ಇದೆಯಾ ಗೈಸ್? ಫಸ್ಟು ಹಿಂಗೆ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ ಈ ಥರ ಸ್ಟಾರ್ಟಿಂಗಲ್ಲಿ, ಆಯಿತಾ? ದೆನ್ ಔಟ್ಲೈನ್, ಎಂಡ್ವರೆಗೂ ಔಟ್ಲೈನ್ ಡ್ರಾ ಮಾಡ್ಕೊಳ್ಳಿ. ಮೇಲ್ಗಡೆ ಔಟ್ಲೈನ್, ದೆನ್ ಇವಾಗ ಕೆಳಗೆ. ಇವಾಗ ಕೆಳಗಡೆ ಲೈನ್ ಆದಮೇಲೆ ಕಾಫಿ ಮಾಡಿದ್ರೆ ನಮ್ಮ ಇಸ್ಕೊಂಬರ್ತೀನಿ. ಕರೆಕ್ಟಾಗಿ ಬಂತಾ? ಓಕೆ, ದೆನ್ ಈ ಕಡೆ ಸೇಮ್ ಅದೇ ಥರ ಸ್ಟಾರ್ಟಿಂಗ್ ಈಗ ಇಲ್ಲಿ ಲೈನ್ ಹೇಳ್ಕೊಳ್ಳಿ. ಆಮೇಲೆ ಅಪ್ಪರ್ ಲೈನ್ ನಾನು ಆ್ಯಕ್ಚುಲಿ ಶಾರ್ಪ್ ಮಾಡಿಲ್ಲ, ಇದು ಮಾಡಬೇಕಿತ್ತು. ಮಾಡಿದರೆ ಪ್ರಾಬ್ಲಮ್ ಗೊತ್ತಾಗ್ತದೆ, ಬಟ್ ಆದರೂ ಡಿಫ್ರೆನ್ಸ್ ಗೊತ್ತಾಗ್ತದೆ ಅಲ್ಲ ಗೈಸ್. ಮೇಲೆ ಹಾಕ್ಕೊಳ್ಳಿ, ದೆನ್ ಕೆಳಗಡೆ. ನಾನು ಡೈಲಿ ಹಾಕಿ ಅಭ್ಯಾಸ ಹೋಗಿದ್ದಿಲ್ಲ. ಸೊ ಐಬ್ರೋ ಪೆನ್ಸಿಲ್ ಲೈನು ಡೈಲಿ ಹಾಕ್ಕೊಳ್ಳಿ, ಗ್ರೋತ್ ಆಗುತ್ತೆ. ಸೊ ಈ ಥರ ಲಾಸ್ಟ್ವರೆಗೂ ಲೈನ್ ಇಟ್ಕೊಳ್ಳಿ, ಇಷ್ಟೇ ಗೈಸ್. ಐಬ್ರೋಸ್ ರೆಡಿ. ಅಮ್ಮ ಕಾಫಿ ಕೊಟ್ಟರು. ಸೊ ಶೇರ್ಸ್ ಗೈಸ್. ಇವತ್ತು ಕಾಫಿ ವಿತ್ ಸಂಡೇ ಅಲ್ಲ, ಕಾಫಿ ವಿತ್ ನಮ್ರತ ಮಾಡ್ಬೋದಾ? ಅದು ಹಂಗಂತ ಹೇಳ್ಬೋದಾ? ಇವತ್ತು ಕಾಫಿ ವಿತ್ ನಮ್ರತ ಏನು ಮಾಡೋದ ಗೈಸ್? ಗೈಸ್ ಈ ಕಾಫಿ ನಾವು ಪೌಡರ್ಸ್ ಬರುತ್ತಲ್ಲ ಅದು ಯೂಸ್ ಮಾಡಲ್ಲ. ಈ ಫಿಲ್ಟರ್ ಕೆಫೆ ಮಾಡೋಕ್ಕೆ ಬೀಜ ಎಲ್ಲ ಪೌಡರ್ ಮಾಡ್ತಾರಲ್ವ, ಅಲ್ಲಿ ಒಂದು ಶಾಪ್ ಇದೆ ಬಸ್ ಸ್ಟಾಪ್ ರಾಮನಗರ್ನಲ್ಲಿ. ಅಲ್ಲಿ ತೊಗೊಂಬರೋದು ನಾವು. ಅದನ್ನ ತೊಗೊಂಬಂದು ಮಾಡ್ಕೊತೀವಿ. ಫಿಲ್ಟರ್ ಕೆಫೆಗೆ ಯೂಸ್ ಮಾಡ್ತಾರಲ್ವ, ಅದನ್ನೇ ಯೂಸ್ ಮಾಡೋದು. ಸಕ್ಕತ್ತಾಗಿರುತ್ತೆ ಅದು. ನೀವು ಟ್ರೈ ಮಾಡಿ. ಅದು ಎಲ್ಲ ಕಡೆನೂ ಸಿಗ್ಬೋದು ಮೇ ಬಿ, ಅದು ಎಲ್ಲ ಕಾಫಿ ಶಾಪ್ಸಲ್ಲೂ ಸಿಗುತ್ತೆ ನೋಡಿ.
ಗೈಸ್ ಕಾಫಿ ಕೊಡ್ಬಿಟ್ಟು ಸಿಗ್ಲಾ? ಗೈಸ್ ಐ ಆಮ್ ಡನ್ ವಿತ್ ಮೈ ಕಾಫಿ. ಸೊ ಎಲ್ಲಿವರೆಗೂ ನಿಲ್ಸಿದ್ದೆ, ಇದು ಪೆನ್ಸಿಲ್ ಹಚ್ಕೊಂಡೆ. ದೆನ್ ಗೈಸ್ ಈ ಥರ ನಾನು 2 ಐ ಶೇಡ್ಸ್ ಇಟ್ಕೊಂಡಿದ್ದೀನಿ 2. ಇದು ಬಂದು ನೀವು ಚೀಕ್ಸ್ ಐಸ್ಗೂ ಯೂಸ್ ಮಾಡ್ಬೋದು. ಇದು ಓನ್ಲಿ ಮೇಲೆಗಡೆಗಷ್ಟೇ. ಇದನ್ನ ಇಲ್ಲೆಲ್ಲ ತೊಗೊಂಡಿದ್ದು, ಇಂಡಿಯಾನೆಲ್ಲ ತೊಗೊಂಡಿದ್ದು, ಬೇರೆ ಕಡೆ ಎಲ್ಲ ತೊಗೊಂಡಿರೋದು. ಗೈಸ್ ನನ್ನ ಹತ್ರ ಬ್ರಷ್ದು ಒಂದು ಬಾಕ್ಸ್ ಇದೆ, ಅಷ್ಟು ಸಕ್ಕತ್ತಾಗಿದೆ ಗೊತ್ತಾ, ತೋರಿಸ್ತೀನಿ ರೀ ಗೈಸ್. ಇಲ್ಲಿ ನೋಡಿ ಈ ಥರ ಬರುತ್ತೆ, ಅದು ಓಪನ್ ಮಾಡಕ್ಕೆ ಇಲ್ಲಿ ಕೊಟ್ಟಿರ್ತಾರೆ. ಹಿಂಗೆ ಓಪನ್ ಮಾಡಿದ್ರೆ ಸಕ್ಕತ್ತಾಗಿದೆ ಅಲ್ಲ. ಇದು ಈಸಿ ಟು ಕ್ಯಾರಿ. ಈ ಥರ ನಂಗೆ ಈ ಥರ ಎಲ್ಲೂ ಸಿಕ್ಕೇ ಇಲ್ಲ ಇಲ್ಲಿ ನೋಡೋಕ್ಕೆ. ನಾನು ಇದನ್ನು ಕೂಡ ಇಂಡಿಯಾನೆಲ್ಲ ತೊಗೊಂಡಿದ್ದೆ ಬೇರೆ ಕಡೆ. ಈ ಥರ ಬ್ರಷಸ್ ಇರುತ್ತಲ್ವಾ, ಸೊ ಇದು ಐಶೇಡ್ಸ್ ಯೂಸ್ ಮಾಡೋಕ್ಕೆ, ಐಶೇಡ್ಸಿಗೆ ಯೂಸ್ ಮಾಡೋಕ್ಕೆ ಮೊಟ ಇದರಲ್ಲಿ ಗೈಸ್ ನಾನು ಡೈಲಿ ಯೂಸ್ ಇರುತ್ತಲ್ವ, ಅಂದರೆ ಡೈಲಿ ಗೋ ಟು ಆಫೀಸ್ ಅಂತ ಇದ್ದಾಗ ಗೈಸ್ ಇದು ಮನಾಲಿನಲ್ಲಿ ಬಿದ್ದು ಹೊಡೆದೋಯ್ತು, ಇಲ್ಲೊಂದು ಕಲರ್ ಹೋಯ್ತು. ಡೈಲಿ ಯೂಸ್ ಅಂತ ಹೋದಾಗ ಫಸ್ಟ್ ಈ ಕಲರ್ ಹಾಕ್ತೀನಿ, ದೆನ್ ಈ ಕಲರ್ ಹಾಕ್ತೀನಿ, ಆಮೇಲೆ ಈ ಕಲರ್ ಹಾಕ್ತೀನಿ. ಡಾರ್ಕ್ ಲೈಟಿಂದ ಸ್ವಲ್ಪ ಪಿಂಕಿಶ್ ಬರುತ್ತೆ ಇದು, ದೆನ್ ಡಾರ್ಕ್ ಬ್ರೌನ್. ಓಕೆನಾ? ಫಸ್ಟ್ ಸೆಂಟರ್ ಇರೋದು ಸೆಕೆಂಡ್ ಒನ್ ಹಾಕ್ತೀನಿ. ಜಸ್ಟ್ ಹೀಗೆ ಮಾಡಿ ಹಿಂಗೆ ಮಾಡೋದಷ್ಟೇ. ಜಸ್ಟ್ ನಾನು ಡೈಲಿ ಹಾಕಿ ಅಭ್ಯಾಸ ಹೋಗಿದ್ದೆಲ್ಲ, ಅದಕ್ಕೆ ಸ್ವಲ್ಪ ಫಾಸ್ಟು. ನೀವು ನೋಡ್ಕೊಂಡು ನೀಟಾಗಿ ಹಚ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಮಾತ್ರ ಆ ಕಲರ್ ಯೂಸ್ ಮಾಡ್ತೀನಿ. ದೆನ್ ಲೈಟ್ ಪಿಂಕಿಶು ಬರಲ್ಲ, ಸ್ವಲ್ಪ ರೆಡ್ಡಿಶು ಬರಲ್ಲ, ಆ ಥರ ಮಿಕ್ಸ್ ಇದು ಈ ಕಲರ್ ಬಂದು ಮೇಲೆಗಡೆ ಹಾಕ್ತೀನಿ ಇಲ್ಲಿ. ಓಕೆನಾ? ಸ್ವಲ್ಪನೇ ಹಾಕಿ, ಜಾಸ್ತಿ ಜಾತ್ರೆ ಥರ ಮಾಡ್ಕೊಂಬಿಡಿ. ಆಮೇಲೆ ಕಣ್ಣು ಇದರಲ್ಲೇ ಮಾಡ್ಕೊಳೋ ಥರ, ಕಣ್ಣೇ ಹೈಲೈಟ್ ಆಗೋ ಥರ, ಅಂದರೆ ಕಣ್ಣಿನ ಸೆನ್ಸ್ ಇದೆ ಹೈಲೈಟ್ ಆಗೋ ಥರ ಮಾಡ್ಕೊಂಬಿಡಿ. ಅಫ್ಕೋರ್ಸ್ ಅಂದರೆ ಬಿಗ್ ಈವೆಂಟ್ಸ್ ಆ ಥರ ಇದ್ದಾಗ ಆ ಥರ ಮಾಡ್ಕೊಳ್ಳಿ. ದೆನ್ ಗೈಸ್ ಲಾಸ್ಟು ಡಾರ್ಕ್ ಇರುತ್ತಲ್ಲ, ಅದು ಡಾರ್ಕನ್ನು ಹೀಗೆ ಹಚ್ಕೊತೀನಿ ಅಷ್ಟೇ. ಈ ಕಡೆಗೂ ಅಷ್ಟೇ. ನಿಮ್ಗೆ ಇನ್ನೂ ಸ್ವಲ್ಪ ಡಾರ್ಕ್ ಬೇಕಂತ ಹೇಳಿದ್ರೆ ಡಬಲ್ ಕೋಟ್ ಮಾಡ್ಕೊಳ್ಳಿ. ಲೈಟ್ ಇರಲಿ, ಇದ್ರ ಮೇಲೆ ಸ್ವಲ್ಪ ಶಿಮ್ರಿ ಬೇಕು ಅಂತ ಹೇಳಿದರೆ ಗೈಸ್ ಇದೆಲ್ಲ ಶಿಮ್ರೀಸು, ಅದೆಲ್ಲ ಸ್ವಲ್ಪ ನ್ಯೂಡ್ ಹಾಗೆ ಬರುತ್ತೆ. ಸೊ ಶಿಮ್ರಿ ಬೇಕಂದ್ರೆ ಡಾರ್ಕ್ ಬ್ರೌನ್ ತೊಗೊಂಡಿದ್ದಲ್ಲ, ಸೊ ಇದನ್ನೇ ಚೂಸ್ ಮಾಡ್ತೀನಿ ನಾನು. ಇದು ಸ್ವಲ್ಪ ಲೈಟ್ ಬ್ರೌನ್ ಬರುತ್ತೆ ನೋಡಿ, ಹೀಗೆ ಸ್ವಲ್ಪ ಡ್ಯಾಪ್ ಮಾಡೋದಷ್ಟು ಮೇಲೆ ಶಿಮ್ರಿ ಬರುತ್ತೆ ಅವಾಗ. ದೆನ್ ಕಾಜಲ್. ಗೈಸ್ ಇವತ್ತು ಕಾಜಲ್ ಹಚ್ಕೊಳಲ್ಲ ನಾನು, ಮನೇಲಿ ಇರ್ತೀರಲ್ವಾ, ಏನು ಮಾಡಲಿ ಹಚ್ಕೊಳ್ಳ. ಸ್ವಲ್ಪ ಹಚ್ಚಿ ನೋಡಿಸ್ತೀನಿ ನಿಮಗೆ ನಾನು ಹೇಗೆ ಕಾಲೇಜಲ್ಲಿ ಹಚ್ತೀನಿ ಅಂತ. ಇಷ್ಟೇ ಗೈಸ್ ಐ ಶೇಡ್ ನಾನು ಹಚ್ಚೋದು ಡೈಲಿ ಗೋ ಟು ಆಫೀಸ್ ಅಂದರೆ ಇದೇ ಥರ. ಹೊರಗಡೆ ಹೋಗ್ಬೇಕಂದ್ರೂ ಯೂಶಲಿ ನಾನು ಇದೇ ಸ್ಟೆಪ್ ಯೂಸ್ ಮಾಡೋದು. ನೆಕ್ಸ್ಟ್ ಕಾಜಲ್. ಗೈಸ್ ಕಾಜಲ್ ನಾನು ಇದು ಯೂಸ್ ಮಾಡೋದು, ಮೈ ಫೇವ್ರೆಟ್ ಕಾಜಲ್. ನಾನು ಹೇಗೆ ಯೂಸ್ ಮಾಡ್ತೀನಿ ಗೊತ್ತಾ? ಮಿರರ್ ಎಲ್ಲಿಟ್ಟೆ ಗೈಸ್, ನೀವು ಎಲ್ಲೆಲ್ಲ ಹೋಗ್ತಾ ಇದೆ ಇವತ್ತು. ಓ ಇದನ್ನ ಗೈಸ್ ಇವಾಗ ಹೆಂಗೆ ಹಚ್ಕೊಂಡು ನೋಡಿಸ್ತೀನಿ ನಿಮಗೆ. ಮಿರರಲ್ಲಿ ಇಟ್ಕೊಳ್ತೀನಿ ಗೈಸ್, ಇಲ್ಲಿ ನೋಡೋಕೆ ಗೊತ್ತಾಗುತ್ತಲ್ವಾ. ಲೆಫ್ಟ್ ಹ್ಯಾಂಡ್ ಹೀಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಂಡು ಹಿಂಗೆ ಮೇಲೆ ಮಾಡ್ಕೊಳ್ಳಿ, ಈ ಥರ ಹಿಂಗೆ ಮಾಡಿಕೊಂಡು ಒಳಗಡೆ ಔಟರ್ ಲೈನ್ಗೆ ಇನ್ನರ್ ಲೈನ್ ಹಿಂಗೆ ಹಚ್ಕೊಬೇಕಷ್ಟೇ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಹೋಗ್ತಾ ನಿಮ್ಗೆ ಅದು ಅಭ್ಯಾಸ ಹೋಗುತ್ತೆ. ಇನ್ನರ್ ಲೈನ್ಗೆ ಹಿಂಗೆ ಹಚ್ಕೊಳ್ಳಿ. ದೆನ್ ಕೆಳಗಡೆ ಫಸ್ಟ್ ಈ ಥರ ಔಟ್ಲೈನ್ ಹಾಕೊಂಬೇಡಿ, ಆಮೇಲೆ ನಿಮಗೆ ಸ್ವಲ್ಪ ಜಾಸ್ತಿ ಇದು ಮಾಡೋಕ್ಕಾಗುತ್ತೆ. ಇಲ್ಲೇ ಮನೇಲೇ ಇರ್ತೀರಾ ಅಂದರೆ ಜಸ್ಟ್ ಇಷ್ಟೇ ಸಾಕು, ಒಳಗಡೆ ಮಾತ್ರ ಹಾಕ್ಕೊಂಡಿರ್ತೀರಾ. ಚೂರು ಹಾಕೊಬೇಕಂದ್ರೆ ಹಾಕೊಂಡು ನೋಡ್ತೀನಿ. ನನಗೆ ಜಾಸ್ತಿ ಕಾಂಪ್ಲಿಮೆಂಟ್ಸ್ ಸಿಕ್ಕಿರೋದಂದರೆ ಕಾಜಲ್ ಚೆನ್ನಾಗಿ ಹಚ್ಕೊತೀರಾ, ಐಬ್ರೋಸ್ ಚೆನ್ನಾಗಿದೆ ಅಂತ, ಕಣ್ಣು ಚೆನ್ನಾಗಿದೆ, ಸ್ಮೈಲ್ ಚೆನ್ನಾಗಿದೆ, ಮನಸ್ಸಿಂದ ನಗ್ತೀರಾ. ಗೈಸ್ ಏನೇನೋ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ನನಗೆ ಗೊತ್ತಾ. ಐ ಆಮ್ ಹ್ಯಾಪಿ. ಗೈಸ್ ನಾನೇ ಹೊಗಳ್ಕೊತೀನಿ ಜಾಸ್ತಿ. ನಿಮಗಿನ್ನೂ ನನ್ನ ಕ್ಯಾರೆಕ್ಟರ್ ಗೊತ್ತಿಲ್ಲ, ಹೋಗ್ತಾ ಗೊತ್ತಾಗುತ್ತೆ. ಜಾಸ್ತಿ ಮೂಡ್ ಸ್ವಿಂಗ್ಸ್ ಇದ್ದಾಗ ನಾನು ಹಿಂಗೆ ಆಡೋದು, ಖುಷಿಯಾಗಿದ್ದಾಗ ಗೈಸ್. ಏನು ನಂಗೆ ಖುಷಿ ಆಗ್ತಾಯಿದೆ, ಬಟ್ ಏನು ರೀಸನ್ನೇ ಇಲ್ಲ ನನಗೆ, ಏನಂತಾರೆ ಗೊತ್ತಿಲ್ಲ. ಖುಷಿಯಾಗಿದ್ದಾಗ ಹೀಗೆ ಇರ್ತೀನಿ, ಬಟ್ ಅದೇ ಜಾಸ್ತಿ ಮೂಡ್ ಸ್ವಿಂಗ್ಸು ಬೇರೆ ಥರ ಇದ್ದಾಗ, ಎಮೋಷ್ನಲ್ಲಿ ಇದಾದಾಗ ಬೇಗ ಇದಾಗ್ತೀನಿ. ಖುಷಿಯಾದಾಗ ಹಿಂಗೆ ಹೈಪರ್ ಆಕ್ಟಿವ್ ಆಗಿರ್ತೀನಿ, ಬೇಜಾರಾದಾಗ ಅಷ್ಟೇ ತೀರಾ ಒಂಚೂರೇನೋ ಅಂದರೆ ಸಾಕು ಕೋಪ ಬಂದುಬಿಡುತ್ತೆ, ಇಲ್ಲ ಅಳು ಬಂದುಬಿಡುತ್ತೆ. ಕಾಜಲ್ ಹಚ್ಕೊಳ್ಳೋಣ ಬನ್ನಿ. ಮೇಲೆ ಒಂಚೂರು ಹಿಂಗೆ ಹಚ್ಕೊಳ್ಳಿ. ನಾನು ಜಸ್ಟ್ ಕಡಿಮೆ ಹಚ್ಕೊತಾ ಇದ್ದೀನಿ, ಇವತ್ತು ಮನೇಲೇ ಇರ್ತೀರಲ್ವ ಅಂತ.
ಅದೇನು ಮೇಲೆ ಇರೋಕೆ ಇಂಗ್ರೀಡ್ ಆಗ್ಬಿಟ್ಟಿದೆ ಅಂತಾರೆ. ಮತ್ತೆ ಗೈಸ್ ನಾನು ಮೇಕಪ್ ರಿಮೂವ್ ಕೂಡ ಮಾಡಬೇಕು. ವೆಟ್ ವೈಪ್ಸಲ್ಲಿ ರಿಮೂವ್ ಮಾಡ್ಕೊತೀನಿ. ನೀಟಾಗಿ ಕಾಣಿಸ್ತಾ ಇಲ್ಲ, ಹಂಗೆ ಹಚ್ಕೊತಾ ಇದ್ದೀನಿ. ನಾನು ಮಿರರ್ ಮುಂದೆ ನಿಂತ್ಕೊಂಡು ನೀಟಾಗಿ ಹಚ್ಚಿದ್ರೆ ನನಗೆ ಓಕೆ. ಫಸ್ಟ್ ಟೈಮ್ ಹೀಗೆ ಹಚ್ಕೊತಾರೆ ನಾನು. ಮೇಲ್ಗಡೆ ಬೇಕಂದರೆ ಹೀಗೆ, ಕೆಳಗಡೆ ಸಾಕು ಅಂತ ಹೇಳಿದ್ರೆ ಇಷ್ಟೇ ನೀವು ಬಿಡ್ಬೋದು. ಕೆಳಗಡೆ ಸ್ವಲ್ಪ ಹಚ್ಕೊಬೇಕಂದ್ರೆ ನಾನು ಯಾವ ಟ್ರಿಕ್ ಯೂಸ್ ಮಾಡ್ತೀನಿ ಗೊತ್ತಾ? ಕೆಳಗಡೆ ಹಚ್ಚಿದಾಗ ಯೂಶಲಿ ಸ್ಮಡ್ಜ್ ಆಗುತ್ತೆ. ಅದು ಸ್ಮಡ್ಜ್ ಮೀನ್ಸ್ ಇಲ್ಲೆಲ್ಲ ಆಗೋದು ಆ ಥರ. ಅದಕ್ಕೆ ನಾನು ಜಸ್ಟ್ ವಾಟರ್ ಲೈನ್ ಇರುತ್ತಲ್ಲ ಅಲ್ಲಿ ಹಿಂಗೆ ಹಚ್ಕೊಂಡು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತೀನಲ್ಲ ಇದರಲ್ಲಿ ಅದನ್ನು ಹೀಗೆ ಮಾಡ್ಕೊತೀನಿ. ಇದು ಶಾರ್ಪ್ ಮಾಡಿಲ್ಲ, ಶಾರ್ಪ್ ಮಾಡ್ಕೊಂಡೆ ಚೂರು. ಇವಾಗ ಗೊತ್ತಾಗತ್ತೆ. ಕೆಳಗಡೆ ಹಿಂಗೆ ಹಾಕ್ಕೊಂಡಿರ್ತಾರಲ್ಲ, ಸೊ ಅದು ಕೆಳಗಡೆ ಹಾಕ್ಕೊಂಡಿರ್ತಾರಲ್ಲ, ಸೊ ಅದನ್ನು ಜಸ್ಟ್ ಈ ಫಿಂಗರಲ್ಲಿ ಹೀಗೆ ಮಾಡಿಕೊಂಡು ಅದನ್ನು ಒಂಚೂರು ಕೆಳಗಡೆ ಅದನ್ನು ಒಂಚೂರು ಕೆಳಗಡೆ ಹಿಂಗೆ ಹೇಳ್ಕೊಂಡು ಅಷ್ಟೆ. ಸಕಾಲಾಗಿ ಉಂಟಲ್ಲ. ಈ ಕಡೆ ನಿಮ್ಗೆ ಒಂಚೂರು ಕೆಳಗಡೆ ಬೇಕಂತ ಹೇಳಿದ್ರೆ ಅದನ್ನು ಮಾಡ್ಕೊಳ್ಳಿ. ಹೀಗೆ ಇಷ್ಟೇ ಡನ್ ವಿತ್ ದ ಕಾಜಲ್. ಅಷ್ಟೇ ಗೈಸ್, ಐಸ್. ಇದು ಆದಮೇಲೆ ಇದು ಐ ಲ್ಯಾಶಸ್ಗೆ ನಾನು ಇದು ಯೂಸ್ ಮಾಡ್ತೀನಿ, ಇನ್ಸೈಟ್ದು. ಗೊತ್ತಲ್ಲ, ಇದನ್ನು ಹಿಂಗೆ ಹಾಕೊಂಡು ಅಷ್ಟೇ. ಬಟ್ ಇವತ್ತು ಹಚ್ಚಲ್ಲ ನಾನು, ಏನಕ್ಕಂತ ಹೇಳಿದ್ರೆ ನಾನು ಜಾಸ್ತಿ ಮೇಕಪ್ಸ್ ಎಲ್ಲ ಮಾಡಲ್ಲ ಗೈಸ್. ಇವಾಗ ಮಾಡಿದ ತಕ್ಷಣ ರಿಮೂವ್ ಮಾಡಿಬಿಡ್ತೀನಿ. ಅದು ಹಚ್ಕೊಂಡು ಸ್ವಲ್ಪ ರಿಮೂವ್ ಮಾಡೋಕೆ ಕಷ್ಟ, ಅದಕ್ಕೆ ಅದು ಗೊತ್ತಲ್ವ ಹಚ್ಕೊಳ್ಳೋದು ನಿಮಗೆ. ಸೊ ಅದನ್ನು ಹಚ್ಕೊಳ್ಳಿ. ನೆಕ್ಸ್ಟ್ ಬ್ಲಷ್ನ ನಾನು ಮಾಡ್ಕೊಳಕ್ಕೆ ಈ ಬ್ರಷ್ ಯೂಸ್ ಮಾಡ್ತೀನಿ, ದಿಸ್ ಒನ್. ಬ್ಲಷ್ಗೆ ಗೈಸ್ ಇದರಲ್ಲಿ ಇದಲ್ವಾ ಕಲರ್ಸು, ಸೊ ಇದರಲ್ಲಿ ನಾನು ಒಂದೊಂದ್ಸಲ ಇದು ಯೂಸ್ ಮಾಡ್ತೀನಿ, ಸ್ವಲ್ಪ ಶೈನಿ ಬೇಕಂತ ಹೇಳಿದ್ರೆ. ಗೈಸ್ ಇದು ಕಲರ್ ಬೇರೆನೇ ಕಾಣಿಸ್ತಿದೆ ಕ್ಯಾಮ್ರಾನಲ್ಲಿ. ಇಲ್ಲ, ಅದೇ ಕಲರ್ ಇದೆ. ಇದು ಅನ್ಕೊಂಡೆ. ಇದು ಸ್ವಲ್ಪ ಶಿಮರಿ ಬೇಕಂದ್ರೆ ಇದು, ಮ್ಯಾಟ್ ಹಾಗೆ ಬೇಕಂತ ಹೇಳಿದ್ರೆ ಇದು, ಒಂಚೂರು ಬ್ಲಷ್ ಇದ್ರೆ ಸಾಕು ಅಂತ ಹೇಳಿದ್ರೆ ಇದು ಗೈಸ್. ಇದನ್ನು ಕೂಡ ನೀವು ಡ್ರೆಸ್ ಮೇಲೆ ಡಿಸೈಡ್ ಮಾಡಬೇಕು, ಯಾವ ಡ್ರೆಸ್ಸಿಗೆ ಯಾವ ಬ್ಲಷ್ ಮ್ಯಾಚ್ ಆಗುತ್ತೆ ಅಂತ. ಸೊ ನಾನು ಶಿಮರಿ ಹಾಕ್ಕೊಳಲ್ಲ, ಮ್ಯಾಟ್ ಯೂಸ್ ಮಾಡ್ತೀನಿ. ಜಸ್ಟ್ ಇದನ್ನು ಹೇಗೆ ಗೊತ್ತಾ, ಈ ಬ್ರಷ್ನಲ್ಲಿ ಹೀಗೆ ತಗೊಂಡು ಫಸ್ಟ್ ಇಲ್ಲಿಂದ ಗೊತ್ತಾ, ಇಲ್ಲಿಂದ ಬನ್ನಿ, ಹೀಗೆ ಬಂದು ಇಲ್ಲಿವರೆಗೂ ಹಚ್ಕೊಬೇಕು. ಓಕೆನಾ? ನೋಡ್ಕೊಳ್ಳಿ ನೀಟಾಗಿ. ನಾನು ಕಾಂಟೋರ್ ಎಲ್ಲ ಮಾಡಲ್ಲ. ನೋಸ್ ಕಾಂಟೋರ್ ಮಾಡೋದು, ಚೀಕ್ಸ್ ಕಾಂಟೋರ್ ಮಾಡೋದು ಅದೆಲ್ಲ ಮಾಡಲ್ಲ. ನೋಸ್ ಮೇಲೆ ಹಾಕೊಂಡ್ರೆ ಇವಾಗ ನೆಕ್ಸ್ಟ್ ಇಷ್ಟ ಡಬ್ಲ್ಯೂ ಓಕೆ. ಸರ್ ಕೂದಲು ಆರೈತೆ ನೋಡಿ. ನಾನು ಕೂವೆ ಮಾಡಲ್ಲ, ಹೇಳಿದ್ದೀನಲ್ಲ ನಿಮಗೆ. ನೋಡಿ ಎಷ್ಟು ನೀಟಾಗಿದೆ. ಟಚ್ ವುಡ್. ಇಲ್ಲಿ ಬೇಕಿದೆ, ಇಲ್ಲಿ ಒಂಚೂರು ಹಾಕ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಲಿಪ್ಸ್ಟಿಕ್, ಮೈ ಫೇವ್ರೇಟ್ ಪಾರ್ಟ್. ಫಸ್ಟು ಲಿಪ್ ಬಾಮ್ ಹಚ್ಕೊತೀನಿ ಗೈಸ್. ನೀವು ಯಾರಾದರೂ ಲಿಪ್ ಲೈನರ್ ಯೂಸ್ ಮಾಡೋದಿದ್ರೆ ಲಿಪ್ ಲೈನರ್ ಯೂಸ್ ಮಾಡ್ತೀನಿ. ನಾನು ಜಾಸ್ತಿ ಮಾಡಲ್ಲ. ಲಿಪ್ ಲೈನರ್ ಇದೆ ಬಟ್ ನಾನು ಜಾಸ್ತಿ ಮಾಡಲ್ಲ. ಲಿಪ್ ಲೈನರ್ ಇಂದ ಜಾಸ್ತಿ ಯಾರಿಗಾದ್ರೂ ಚಿಕ್ಕ ಲಿಪ್ಸ್ ಇರುತ್ತಲ್ಲ ಅವರು ಯೂಸ್ ಮಾಡ್ಬೋದು. ನನಗೆ ಓಕೆ ಕರೆಕ್ಟ್ ಇದೆ. ನಂಗೆ ಲಿಪ್ ಲೈನರ್ ಏನು ಅಷ್ಟು ಇಷ್ಟ ಇಲ್ಲ, ಹೆಲ್ಪ್ ಆಗಲ್ಲ ನನಗದು ಹೇಳಬೇಕಂತ ಹೇಳಿದ್ರೆ. ಸೊ ಅದಾದಮೇಲೆ ಲಿಪ್ಸ್ಟಿಕ್, ಫಸ್ಟು ಲಿಪ್ ಬಾಮ್ ಹಚ್ಕೊಳ್ಳಿ, ಆಮೇಲೆ ಲಿಪ್ಸ್ಟಿಕ್ ಹಚ್ಕೊಳ್ಳಿ. ಲಿಪ್ಸ್ಟಿಕ್ ಯಾವ ಕಲರ್ ಯೂಸ್ ಮಾಡಲಿ ಇವತ್ತು? ಇದು ಹಚ್ಕೊತೀನಿ ನಾನು ಡೈಲಿ ಹಾಕ್ಕೊಳೋವಂಥದ್ದು, ಡೈಲಿ ಹಾಕ್ಕೊಳ್ಳೋದು. ಈ ಕಲರ್ ಖಾಲಿ ಹೋಗಿದೆ ಇದು ತರಿಸ್ಕೊಬೇಕು. ಇಲ್ಲಿ ನೋಡಿ, ಚೆಕ್ಕೆಗೆ ಅನಿಸುತ್ತೆ ಈ ಥರ ಆಗಿರೋದು. ಅದು ವಾಟರ್ ಆಗಿದೆ ಸ್ವಲ್ಪ. ನೈಕಾ ನಾನು ಜಾಸ್ತಿ ಯೂಸ್ ಮಾಡೋದು, ನೈಕಾ. ಲಿಪ್ಸ್ಟಿಕ್ ಹಚ್ಕೊಳ್ಳೋದು ಹೇಳ್ಕೊಡ್ಲಾ? ಫಸ್ಟು ಹೀಗೆ ಈ ಕಡೆ, ನೆಕ್ಸ್ಟ್ ಈ ಕಡೆ.
ಇಷ್ಟೇ ಗೈಸ್, ಇಷ್ಟೇ ಮೇಕಪ್, ಜಾಸ್ತಿ ಏನಿಲ್ಲ. ನೋಡಿ ಹೇಗಿದೆ. ಓ ಮೈ ಗಾಡ್, ಸಕ್ಕತ್ತಾಗಿದೆ ಮೇಕಪ್ ಗೈಸ್. ಇಷ್ಟ ನೋಡಿ, ಈ ತರ ಆಕ್ನೆಸ್ ಇದು ಎಲ್ಲಾನು ನೀವು ಕವರ್ ಮಾಡ್ಕೊಬಹುದು ಬೈ ಯೂಸಿಂಗ್ ದಿಸ್. ಇದ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ. ಇದೆಲ್ಲ ಒಂದೊಂದಕ್ಕೆ ಯೂಸ್ ಮಾಡ್ತಾರೆ ಗೈಸ್. ಝೂಮ್ ಶಾಟ್ ಅಲ್ಲಿ ಬಂದು ನೋಡ್ಸ್ಲಾ ಹೇಗಿದೆ ಮೇಕಪ್ ಅಂತ. ಯು ಗೈಸ್ ಆರ್ ಲವಿಂಗ್ ಮೈ ಸ್ಕಿನ್ ರೈಟ್? ಎಸ್, ಹೇಗಿತ್ತು ನನ್ನ ಮೇಕಪ್ ಲುಕ್ ಅಂತ ಕಾಮೆಂಟ್ ನಲ್ಲಿ ಪ್ಲೀಸ್ ಹೇಳಿ ಗೈಸ್. ಇನ್ನೊಂದು ಸ್ಟ್ರಾಂಗ್ ಆಗಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು. ಗೈಸ್, ಯೂಟ್ಯೂಬ್ ಸ್ಟುಡಿಯೋ ಅನಾಲಿಟಿಕ್ಸ್ ನಲ್ಲಿ ನನಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಆಡಿಯನ್ಸ್ ಇದಾರಲ್ವಾ, ಸೊ ಇಲ್ಲಿ ನೋಡಿ, ನ್ಯೂ ವಿಯರ್ಸ್ ಯಾರಿದ್ದಾರೆ, ಕ್ಯಾಶುವಲ್ ವಿಯರ್ಸ್, ರೆಗ್ಯುಲರ್ ವಿಯರ್ಸ್, ಈ ತರ ಆಪ್ಷನ್ಸ್ ಬರುತ್ತೆ. ದೆನ್ ಏಜ್ ಕೂಡ ಗೊತ್ತಾಗುತ್ತೆ, ಎಷ್ಟೆಷ್ಟು ಏಜ್ನಲ್ಲಿರೋರು ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ಅಂತ. 25 to 34 ನಲ್ಲಿರೋರು ಜಾಸ್ತಿ, 80% ಅಂತ. ದೆನ್ ಇಲ್ಲಿ ಜೆಂಡರ್ ಕೂಡ ಗೊತ್ತಾಗುತ್ತೆ, ಮೇಲ್ಸ್ ಜಾಸ್ತಿ ನೋಡ್ತಾ ಇದ್ದಾರಾ, ಫೀಮೇಲ್ಸ್ ಜಾಸ್ತಿ ನೋಡ್ತಾ ಇದ್ದಾರಾ ಅಂತ. ಸೊ ಫೀಮೇಲ್ ವಿಯರ್ಸ್ ಜಾಸ್ತಿ ಇದ್ದಾರಾ. ದೆನ್ ಇದು ಇಂಡಿಯನಲ್ಲಿ ನೋಡ್ತಾ ಇದ್ದಾರಾ, ಬೇರೆ ಕಂಟ್ರಿನ ಯಾರೋ ನೋಡ್ತಾ ಇದ್ದಾರಾ ಅಂತ. ದೆನ್ ಕನ್ನಡ ಲ್ಯಾಂಗ್ವೇಜ್ ಅವ್ರು ಎಷ್ಟು, ಇಂಗ್ಲೀಷ್ ಲ್ಯಾಂಗ್ವೇಜ್ ನೋಡಿ ಎಷ್ಟು ಪರ್ಸೆಂಟ್ ನೋಡ್ತಾ ಇದ್ದಾರಾ ಅಂತ ಇದು ಗೊತ್ತಾಗುತ್ತೆ ಗೈಸ್. ಇಲ್ಲಿ ನೋಡಿ, ಸಬ್ಸ್ಕ್ರೈಬ್ಡ್ ಆಗಿರೋರು ಎಷ್ಟು ಜನ ನೋಡ್ತಾ ಇದ್ದಾರೆ, ನಾಟ್ ಸಬ್ಸ್ಕ್ರೈಬ್ಡ್ ಆಗಿರೋರು ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, 51.2, ಆಲ್ಮೋಸ್ಟ್ ಅರ್ಧಕ್ಕರ್ಧ ಅಂತಲೇ ತೊಗೊಬೋದು ನಾವು. ಅದಕ್ಕೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ಇಟ್ ವಿಲ್ ಹೆಲ್ಪ್ ಆರ್ ಚಾನೆಲ್ ಅಲಾಟ್, ಓಕೆನಾ? ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಓಕೆ ಗೈಸ್. ನೋಡಿ, ಈ ಥರ ನನಗೆ ಅನಾಲಿಟಿಕ್ಸ್ನಲ್ಲಿ ಗೊತ್ತಾಗುತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ, ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ, ನೋಡ್ತಾ ಇದ್ದೀರಾ, ಹೆಣ್ಮಕ್ಳ ಗಂಡು ಮಕ್ಳ ಏಜ್ ಡಿಫ್ರೆನ್ಸ್ ಇರೋರು ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ. ಸೊ ಹೀಗೆ ಅನಾಲಿಟಿಕ್ಸ್ನಲ್ಲಿ ವಿ ವಿಲ್ ಗೆಟ್ ಟು ನೋ. ಸೊ ಅದಕ್ಕೆ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ ನಾನು ನೋಟ್ಸ್ ಬಿಟ್ಟು ಹೇಳಿದೆ, ಸಬ್ಸ್ಕ್ರೈಬ್ ಆಗಿದ್ದೀರಾ, ತುಂಬ ಜನ ನೋಡ್ತಾ ಇದ್ದಾರೆ, ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ಅಂತ. ಸೊ ಓಕೆನಾ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಏನಕ್ಕಂತ ಹೇಳಿದ್ರೆ ನನಗೆ ಸ್ವಲ್ಪ ಅದೇ ನಾಳೆ ಒಂದು ಟಾಸ್ಕ್ ಇದೆ ಅಂತ ಹೇಳ್ದಲ್ವ, ಅದಕ್ಕೆ ಸ್ವಲ್ಪ ಪ್ರಿಪರೇಷನ್ಸ್ ಮಾಡಬೇಕು. ಮತ್ತು ಒನ್ ಡೇ ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಸೊ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೊಬೇಕು ನಾನು. ಇವಾಗ ಒಂದು ಕಾಲ್ ಇದೆ, ಝೂಮ್ ಕಾಲ್ ತೊಗೊಬೇಕು. ಸೊ ಅದಕ್ಕೆ ಗೈಸ್, ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ 1 ವೀಕ್ ಗೈಸ್ ಅಷ್ಟೇ, ಆಮೇಲೆ ನಾನು ಬ್ಯುಸಿ ಇರಲ್ಲ. ಅದು ಬ್ಯುಸಿ ಇರ್ತೀನಿ, ಬಟ್ ತೀರಾ ಬ್ಯುಸಿ ಇರಲ್ಲ. ಇವಾಗ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ, ಸೊ ತೀರಾ ಬ್ಯುಸಿ. ನಾವು ಸ್ವಲ್ಪ ಪ್ರಾಜೆಕ್ಟ್ಸ್ ಎಲ್ಲ ತೊಗೊಳೋದಿದೆ, ಸೊ ಅದ್ರ ಬಗ್ಗೆ ಮಾತಾಡಬೇಕು. ಸೊ ಹಾಗಾಗಿ ಗೈಸ್ ನಾನು ಕೂಡ ಪ್ರಿಪ್ರೇಷನ್ಸ್ ಮಾಡ್ಕೊಬೇಕು. ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಹ್ಯಾಪಿ ಸಂಡೇ ಎಲ್ರಿಗೂ ಅಂತ ಹೇಳ್ತಾ, ಎಲ್ಲರೂ ಆರಾಮಾಗಿ ರೆಸ್ಟ್ ಮಾಡಿ ಗೈಸ್, ಸಂಡೇನ ಎಂಜಾಯ್ ಮಾಡಿ. ಮನೇಲಿದ್ದು ಟೈಮ್ ವೇಸ್ಟ್ ಮಾಡಬೇಡಿ ಗೈಸ್, ಹೊರಗೆ ಹೋಗಿ ಬನ್ನಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಬೈ ಗೈಸ್. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯ ಕಣ್ ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್ ಗೈಸ್. ಯಾ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ. ಆ್ಯಂಡ್ ಗುಡ್ ನೈಟ್ ಇವಾಗ ಹೇಳ್ತಾ ಇದ್ದೀನಿ, ಬಟ್ ರಾತ್ರಿ ಮಲ್ಕೊಂತೀರಲ್ಲ ಅವಾಗ ನೆನಪಿಸ್ಕೊಂಡು ಗುಡ್ ನೈಟ್ ಹೇಳಿ. ಬೈ ಗೈಸ್, ಸ್ಟೇ ವಿತ್ ಮೀ.